ಹಾಯ್ ಸೋನು, ನಿನ್ನ ಸಣ್ಣ ಆಯ್ತಂದ್ರೆ ನಾನು ಹಿಂಗೆ ನೋಡ್ಕೋತ ಬಂದೀನಿ. ನಂಗೆ ಗೊತ್ತಿರೋ ಮಟ್ಟಿಗೆ ನಿನ್ನ ಸಣ್ಣ ಆಯ್ತಾಗ ಭಾಳ ಕ್ಯೂಟ್ ಇದ್ದಿ. ಸೊ ನಿನಗೆ ನಾನು ಭಾಳ ತಯಾರು ಮಾಡ್ತಿದ್ದೆ, ನಾನು ಮಮ್ಮಿ ಆಲ್ ಟೈಪ್ ನಿಂಗೆ ಸಾಡಿ ಓಡಿಸೋದಾಯ್ತು. ಸೊ ಈ ಥರ ನಾವೆಲ್ಲ ಮಾಡ್ಕೊತ ಬಂದೀವಿ. ಆಮೇಲೆ ನಾನು ಹೈಸ್ಕೂಲ್ ಬಂದಮೇಲೆ ನಿಂಗೆ ಸ್ವಲ್ಪ ಟಚ್ ಕಮ್ಮಿ ಆಯಿತು. ಅದ್ರ ನಂತರದಿಂದ ನಾನು ನೀ ಕಾಲೇಜ್ ಡೇಸಲ್ಲಿ ಇದ್ದೆಲ್ಲ, ಆವಾಗ ನಾನು ಹಿಂಗೆ ಸ್ವಲ್ಪ ನಿನ್ನ ಜೊತೆ ಮಾತಾಡ್ತೆ. ಸೊ ಅಪ್ ಟು ದಿಸ್ ಮೂಮೆಂಟ್ ನಾನು ಹಿಂಗೆಲ್ಲ ನೋಡಿದ್ವಿ. ಸೊ ನಿನಗೆ ನಾನು ತಯಾರು ಮಾಡ್ತಿದ್ದೆ ಎಲ್ಲ, ಬಿಂದಿ ಹಚ್ಚೋದು, ಸಾಡಿ ಉಡಿಸೋದು. ಸೊ ಅದೇ ನನಗೆಲ್ಲ ನೆನಪು ಬರ್ತೈತಿ ನೀನು ನೆನೆಸ್ಕೊಂಡಾಗೆಲ್ಲ. ನಾನು ಏನು ಹೇಳ್ಬೇಕಂತಂದ್ರೆ, ಮಧ್ಯಾಹ್ನ ಟೈಮ್ ಆಯಿತು, ಊಟ ಅದು ಎಲ್ಲ ಮಾಡಾದ್ಮೇಲೆ ಕೆಳಗೆ ಬರ್ತಿದ್ರಿ. ಕೆಳಗೆ ಬಂದ್ಮೇಲೆ ಫುಲ್ ಗದ್ದಲ ಆಗ್ತಿದ್ವಿ. ಬಾಜುಕು ಎಲ್ಲ ಫುಲ್ ಗಾರ್ಡನ್ ಇತ್ತು, ಅಲ್ಲೆಲ್ಲ ಆಟ ಆಡ್ತಿದ್ವಿ. ಹಂಗೆ ಆಮೇಲೆ ಒಂದು ಜಾಸ್ತಿ ನೆನಪು ಇದ್ದಿತ್ತಂದ್ರೆ ವಾನಿಕನ್ ಒಂದು ಭಾಳ ಕಟ್ ಮಾಡಿದ್ದು. ಆಶೀಷ, ನಾನು, ಸೋನಿ ಎಲ್ಲರೂ ಕೂಡಿ ಅದು ಏನಂದ್ರೆ ನವಿಲೆ ಪಂಚರಂಗಿ ನವಿಲೆ ಅಂತೇಳಿ ಭಾಳ ಕಾಡಾಕತ್ತಿತ್ತು. ಅದೊಂದು ಭಾಳ ನೆನಪಿದ್ದಿತ್ತಂದ್ರೆ. ಆಮೇಲೆ ಅದು ಸೇಮ್ ಲೈಕ್ ನಾ ಇಂಜಿನಿಯರಿಂಗ್ ಕಲಿಯಾಕಂತ ನಾ ಏನು ಹೊರಗೆ ಬಿದ್ದೆ. ಸೊ ಅವಾಗ ಒಂದು ಸ್ವಲ್ಪ ಟಚ್ದಾಗಿದ್ನಿ, ಬಟ್ ಜಾಸ್ತಿ ಮೂಮೆಂಟ್ ಸ್ಪೆಂಡ್ ಮಾಡೋಕ್ಕಾಗಿ. ಯಾಕಂದ್ರೆ ನೀನು ಕಲಿಯಾಕೆ ಹೋದಿ. ನಂಬಕ್ಕಾಗತ್ತಿಲ್ಲ, ಸೋನಿ ಮದ್ವಿ ಅಲ್ಲಿ ಜೋಡಿಯಾಗ ಅಲ್ಲಿ ಸೋನಿ ಎಕ್ಸಾಕ್ಟ್ಲಿ. ನಾನಂತೂ ಅವಳು ಸಣ್ಣ ತಂಗಿ ಥರ ನೋಡ್ಕೊಟ್ಟು ಬಂದೀನಿ. ಟೋಟಲಿ ಫುಲ್ ಯಾವಾಗೂ ನಾನು ಮೆಮರೀಸ್ ಅನ್ನಕ್ಕೆ ಏನಿಲ್ಲ, ನಾವು ಕೂಡ ಬೆಳೆದಿದ್ದೀವಿ. ಸೊ ದೇರ್ ಇಸ್ ನೋ ಅಂಥದ್ದೇನು ಇದಿಲ್ಲ. ಬಟ್ ವೆರಿ ಶಾಕಿಂಗ್ ಅಂದರೆ ಈ ಸೋನಿ ಮದುವೆ ಆಗ್ತಿದೆ. ಸ್ಪೆಷಲಿ ಅಕ್ಷತಾ ಅಂತ ಗೊತ್ತಾಗಿದ್ದ ನೇಮ್ ರೀಸೆಂಟ್ಲಿ ನನಗೆ ಈಗ ಸೋನಿ ಅಂತ ಕರ್ತಿರೋದು. ಸೊ ಎನಿವೇ, ವೆರ್ ಎವರ್ ಶಿ ಈಸ್, ಬೆಸ್ಟ್ ವಿಶಸ್ ಆರ್ ಆಲ್ವೇಸ್ ದೇರ್, ಅಂಡ್ ಯುವರ್ ಕಸಿನ್ ಬ್ರೋ ಈಸ್ ಆಲ್ವೇಸ್ ವಿತ್ ಯು. ಆಲ್ ದಿ ಬೆಸ್ಟ್. ಸೊ ಸೋನಿ, ಎಲ್ಲರೂ ತಿಳ್ಕೊಂತಾರೆ ಲೈಕ್ ನೀ ಭಾಳ ಸೈಲೆಂಟ್ ಅದಿ ಹಂಗದಿ, ಬಟ್ ಆ್ಯಕ್ಚುಲಿ ಐ ನೋ ಯು ಇನ್ಸೈಡ್ ಆ್ಯಂಡ್ ಔಟ್. ಇಫ್ ಯು ನೋ ಓಕೆ. ಏನು ಹೇಳ್ಬೇಕಂದ್ರೆ ಸೋನಿ, ನೀ ಮೊದಲು ಹೆಂಗಿದ್ದಿ ಈಗೂ ಹಂಗೆ ಅದಿ. ಲೈಕ್ ಬಿಹೇವಿಯರ್ ಆಯ್ತು, ಎಲ್ಲ ಆಯ್ತು. ಆ್ಯಂಡ್ ಮೋಸ್ಟ್ ಆಫ್ ನೀ ಮೊದಲು ಊಟ ಮಾಡ್ತಿರ್ಲಿಲ್ಲ, ಈಗೂ ಊಟ ಮಾಡ್ತಿರ್ಲಿಲ್ಲ. ಮಮ್ಮಿ ನಿಂಗೆ ಯಾವಾಗ ಊಟಕ್ಕೆ ನೀಡಕ್ಕೆ ಬಂದ್ರೆ ಒಲ್ ಚಾಚಿ, ಬ್ಯಾಡ್ ಚಾಚಿ ಇದು ಅನ್ನೋದು ಜಾಸ್ತಿ ಆಗ್ತಿತ್ತು. ಸೊ ಇನ್ನರೇ ಊಟ ಮಾಡು, ಜೀಜುಗೂ ಊಟ ಮಾಡಿಸು. ಸೊ ಇಷ್ಟ. ಹಾಯ್ ಸೋನಿ ಅಕ್ಕ, ನಾವು ಕ್ಲೋಸ್ ಇಲ್ಲ, ಬಟ್ ಫಂಕ್ಷನ್ಸ್ ಟೈಮಲ್ಲಿ ಅಷ್ಟು ನಾವು ಮೀಟ್ ಆಗ್ತಿದ್ದು. ಬಟ್ ಕಾಂಟ್ಯಾಕ್ಟ್ದಾಗೂ ಇದ್ದು, ಬಟ್ ಅಷ್ಟು ಕ್ಲೋಸ್ ಇಲ್ಲ. ಕರೆ ಹೇಳ್ಬೇಕಂದ್ರೆ ನನ್ನ ಸಣ್ಣಕ್ಕಿ ಜಾಸ್ತಿ ನೆನಪಿದ್ದಂದ್ರೆ ಆಕೆಗೆ ಅಷ್ಟು ನೆನಪಿರೋಕ್ಕಿಲ್ಲ ನಾನು ಅನ್ಸೋ ಮಟ್ಟಿಗೆ. ಸೋನಿಗೆ ಜಾಸ್ತಿ ನೆನಪಿರ್ಬೋದ ನನ್ನದ. ಈಗ ನಂಬಕ್ಕಾಗ್ತಿಲ್ಲ. ಫಸ್ಟ್ ಡೇ ನಿನ್ ಬರ್ತ್ ಆದ ದಿವಸನ ಫಸ್ಟ್ ಡೇ ನಾನು ನಿನ್ನ ಕೈಯಾಗ ಎತ್ಕೊಂಡಿದ್ದೆ. ಇವತ್ತು ನಿನ್ನ ಮದ್ವೆ ಮಾಡ್ಕೊಳಕತ್ತಿದ್ದಿ. ಸೊ ಎಷ್ಟು ಜಲ್ದಿ ಎಲ್ಲ ದಿವಸದಾಗಿತ್ತಲ್ಲ. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗ್ತೈತಿ. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕಮಿಂಗ್ ಫ್ಯೂಚರ್. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್. ಚಲೋ ತಂಗೆ ಇರು, ನನ್ನ ಹೆಂಡತಿ ಇಬ್ರು ಕೂಡಿ ಚಲೋ ತಂಗೆ ಇರ್ರಿ, ಚಲೋ ಹೆಸರು ತಗೊಂಡು ಬರ್ರಿ. ಆಲ್ ದಿ ಬೆಸ್ಟ್ ವಿಶಸ್ ಫಾರ್ ಯು. ಆಕ್ಚುಲಿ ಸೋನಿ ಅಂತಿದ್ದು ನಾವು ಈಗ ನಿನ್ ಮದ್ವೆ ಆಗ್ತೈತಿ, ಈಗ ಮದ್ವೆ ಆಗ್ತೈತಿ. ಆಕ್ಚುಲಿ ಇವತ್ತು ನಿನ್ ಮದ್ವೆ ಆಗತೈತಿ. ನಮ್ಗೆ ಆಕ್ಚುಲಿ ನಂಬಕ್ ಆಗ್ಬಾರ್ದ ಹಿಂಗೆ ಆಡಿಸ್ತಿದ್ದು ಸೋನಿ. ಸೋನಿ ಆಕ್ಚುಲಿ ನಿಂಗೆ ನೆನಪೈತಿ, ನೀ ಮಜಾಕ್ದಾಗ ಅಂತಿದ್ದಿ ನಂಗೆ ಡಬಲ್ ಡಿಗ್ರಿ ಹುಡುಗ ಬೇಕು, ಡಬಲ್ ಡಿಗ್ರಿ ಹುಡುಗ ಬೇಕು. ನಿಂಗೆ ಆಕ್ಚುಲಿ ಹಂಗ ಆ್ಯಂಡ್ ನೀ ಅಂತಿದ್ದಿ ನಂಗೆ ವಿಂಟರ್ ಸೀಸನ್ದಾಗ ಥಂಡಿ ಒಳಗ ಮದ್ವೆ ಆಗ್ಬೇಕು, ಶಕ್ತಿ ಆಗ್ಬಾರ್ದ. ಅದನ್ನು ಮಜಾಕ್ದಾಗ ಖರೇನ ಆಗೈತಿ. ಎಲ್ಲ ನೀ ವಿಶ್ ಮಾಡ್ದಂಗೆ ಆಗೈತಿ. ಮುಂದೂ ಎಲ್ಲ ಮಜಾಕ್ ಮಾಡ್ರ ರಜಾಕ್ ವಿಶಸ್ ಕಮ್ ಟ್ರೂ. ಹಾಯ್ ಸೋನಿ, ಆ್ಯಕ್ಚುಲಿ ನಾ ಕಸಿನ್ ಅಲ್ಲ, ಬಟ್ ನಾನು ರೀಸೆಂಟಾಗಿ ಪರಿಚಯ ಆಗಿದ್ದು. ಒಂದು ಮೂಮೆಂಟ್ ಶೇರ್ ಮಾಡ್ಬೇಕಂದ್ರೆ, ನೀನು ಬೆಂಗ್ಳೂರಿಗೆ ಬಂದಾಗ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಲ್ಲಿ ಒಂದು 4 days ಸಿಕ್ಕಿತ್ತು ನಮ್ಗೆ. ಅಲ್ಲೇ ನಂಗೆ ಒಂದು ಸ್ವಲ್ಪ ನನ್ನ ಥರ ಲೈಕ್ ಓಪನ್ ಮೈಂಡಲ್ಲೇ ಲೈಕ್ ನನಗೂ ಸಿಸ್ಟರ್ ಥರ ಶೇರ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಅಕ್ಕಿನ ಹೆಂಗೆ ಆಗ್ತೀನಿ ಸ್ವಲ್ಪ ಎಮೋಷ್ನಲ್ ಅಂತ ನನಗೆ ಅವಾಗ ಗೊತ್ತಾಯಿತು. ಲೈಕ್ ಈಗ ಹಂಗೆ ಸ್ವಲ್ಪ ಸ್ಟ್ರಾಂಗ್ ಆಗು, ಲೈಕ್ ಯಾವಾಗೂ ಸ್ಟ್ರಾಂಗ್ ಇರಬೇಕು. ಸಮ್ಟೈಮ್ಸ್ ಎಮೋಷ್ನಲಿ ಇಸ್ ಫೈನ್, ಬಟ್ ಸ್ಟ್ರಾಂಗ್ ಆಗು. ಆಮೇಲೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಆ್ಯಂಡ್ ಹಂಗೆ ಹೋದ ಮನೆ ಚಂದಂಗೆ ಅಲ್ಲೂ ಲೈಕ್ ಈಗ ನಿಂಗೆ ಹೆಂಗೆ ಫ್ಯಾಮಿಲಿ ಅಂದ್ಕೊಂಡಿಲ್ಲ ಅದೇನು ನಿನ್ನ ಫ್ಯಾಮಿಲಿ ಅನ್ಕೊಂಡು ಚಂದಂಗೆ ಇರು ಮುಂದಿನ ಲೈಫ್ ಟೈಮ್. ಆಮೇಲೆ ತವ್ರ ಮನೇನೂ ಮರಿಬೇಡ. ಆ್ಯಕ್ಚುಲಿ ಬೇಕಂದ್ರೆ ಎಷ್ಟೇ ಎಂಥ ಮನೆ ಸಿಕ್ಕರೂ ತವ್ರ ಮನೆಗಿಂತ ಗ್ರೇಟೆಸ್ಟ್ ಫ್ಯಾಮಿಲಿ ಎಲ್ಲೂ ಸಿಗೋದಿಲ್ಲ. ಸೊ ಅದೊಂದು ಮೈಂಡಾಗ ಇಟ್ಕೊಂಡು ಒಟ್ಟು ಚಂದಂಗಿರೋ ಅಷ್ಟೇ. ವಾಣಿ ಹೇಳ್ತಿದ್ದ ಏನೇ ಇದನ್ನು ಶ್ರೇಯಸ್ ಭಾಳ ಮಾಡ್ತಿದ್ದಾನೆ. ಸೊ ಹೆಂಗಂತಂದ್ರೆ ವಾಣಿ ಮತ್ತು ಹೆಂಗಂತಂದ್ರೆ ಎಲ್ಲನೂ ಏನೋ ಇದ್ರೂ ಎಲ್ಲ ಶೇರ್ ಮಾಡ್ಕೊಳ್ತೀವಿ. ಅವಾಗ
ಬಿಫೋರ್ ಮ್ಯಾರೇಜ್ ಆಯಿತು ಆಫ್ಟರ್ ಮ್ಯಾರೇಜ್ ಆಯಿತು ಅಷ್ಟು ಇದಿರಲಿಲ್ಲ. ಬಟ್ ಕ್ಲೋಸ್ ಅಂದರೆ ಇವಾಗ ಇತ್ತಿತ್ತಲಾಗ ಕ್ಲೋಸ್ ಆಗಿದ್ದೀವಿ. ಸೋನು ಅಂದರೆ ಏನೋ ಅಷ್ಟು ತಿಳ್ಕೊಂಡಿದ್ದೀನಿ. ಬಟ್ ಅಷ್ಟು ಹೇಳ್ಬೇಕಂತಂದರೆ ವಾಣಿ ಅಂತ ಎಲ್ಲನೂ ಶೇರ್ ಮಾಡ್ಕೋತೀನಿ. ಹೆಂಗೆ ವಾಣಿ ಹೆಂಗೆ ಸೋನೆ ಹೆಂಗೆ ಒಂಥರ ಎನರ್ಜಿ ಬೂಸ್ಟರ್ ಪಾರ್ಲಜಿ ಇದ್ದಂಗೆ. ವಾಣಿ ಹೆಂಗಂತ ಆಕಿ ಬೂಸ್ಟರ್ ಎನರ್ಜಿ ಬೂಸ್ಟರ್, ಆಕಿ ಈಕಿ ಬೂಸ್ಟರ್. ಸೊ ಅದೆಲ್ಲ ಶೇರ್ ಮಾಡ್ಕೊತಿದ್ರು. ಸೊ ಅದೆಲ್ಲ ವಾಣಿನಿಗೆಲ್ಲ ಡಿಸ್ಕಸ್ ಮಾಡಿ ಹೇಳ್ತೀವಿ, ಎಲ್ಲನೂ ಹೇಳ್ಕೊತೀನಿ, ಎಲ್ಲ ಮಾಡ್ತಿರ್ತೀವಿ. ಬಟ್ ನಾ ಎಲ್ಲರೂ ಏನು ಹೇಳ್ತಂದ್ರೆ ಎಲ್ಲರಿಗೂ ಮೇಲೆ ಬ್ಲೆಸ್ಸಿಂಗ್ ಬೇಕು, ಎಲ್ಲ ಹಿರಿಯರು ಎಲ್ಲರೂ ಬ್ಲೆಸ್ಸಿಂಗ್ ಅಂದರೆ ಈಗ ಮದುವೆ ಆಗ್ತಿರ್ತೀವಿ. ಸೊ ಎಲ್ಲರೂ ಹೇಳಿದ್ರೆ ಎಲ್ಲ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಈ ಮೂಮೆಂಟ್ ಬರ್ತಿರ್ತೀವಿ. ಸೊ ಇದೆಲ್ಲನೂ ಇನ್ನೊಂದು ಕಡೆ ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ಅಂತಾರೆ. ಸೊ ನಾವೆಲ್ಲರೂ ಬೇಯಿಸಿ ಅಷ್ಟು ಎಲ್ಲರೂ ಹಿರಿಯರ ಮೇಲೆ ಎಲ್ಲರೂ ಆಶೀರ್ವಾದ. ಸೊ ಕೀಪ್ಸ್ ಫೈನಿಂಗ್ ಆಲ್ವೇಸ್. ಅದು ಗುಳ್ಳೋ ತೊಗೊಂಬಂದಾಗ ಕಣ್ಣು ಅಂತ ಹೇಳಿ ಚುಸ್ತಾರಲ್ಲ, ಕೆಂಪದ ಗುಲ್ಗಂಜಿ, ಅದು ಮುಗ್ನೇ ಹೋಗಿತ್ತದು. ಸೊ ಅದನ್ನು ತೆಗಿಬೇಕಂದ್ರೆ ಮಧ್ಯಾಹ್ನ ಕುಂತು ಅಕ್ಕಿ ಸರ್ ಮನೆ ಕಟ್ಟಿ ಇತ್ತು, ಕೆಂಪು ಕಲರ್ ಡಾಕ್ಸ್. ಸೊ ಆ ಮನೆ ಮೇಲೆ ಕುಂತು ಕಟ್ಟಿ ಮೇಲೆ ಕುಂತು ನೋಡಕತ್ತಿದ್ದೀವಿ ತೆಗ್ಯಾಕೆ. ಬಟ್ ಅದು ಇಟ್ ವಾಸ್ ಇಂಪಾಸಿಬಲ್. ಲೈಕ್ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಬಟ್ ಫೈನಲಿ ಏನಾಯ್ತಂತ ನನಗೂ ಗೊತ್ತಿಲ್ಲ. ಬಟ್ ಅದು ಹೊರಗೆ ಬಂತು. ಅದು ಹಾಸ್ಪಿಟಲ್ ಕರ್ಕೊಂಡೋಗಿ ತೆಗೆದ್ರು ಅದು ನಂಗೇನು ನೆನಪಿಲ್ಲ. ಬಟ್ ಹಾಸ್ಪಿಟಲ್ ಅಂದ್ಮೇಲೆ ನಂಗೆ ನೆನಪಾತು, ಸೋನಿಕಾ ಯಾವಾಗೂ ಗುಳ್ಗಿ ತಗೊಳಂಗಿಲ್ಲ. ಗುಳ್ಗಿ ತಗೊಳಕ್ ಭಾಳ ಕಾಡಿಸ್ತಾಳ. ಅಮ್ಮ ಮುಂಚಾಕಿಗೆ ಯಾವಾಗ್ಲೂ ಗುಳ್ಗಿ ಕೊಡ್ತಿದ್ರೆ ಆಕೆ ಏನ್ ಮಾಡ್ತಿದ್ಲು, ಅಮ್ಮ ಗೊತ್ತಾಗ್ಲಾರ್ದಂಗ ಬಾತ್ರೂಮ್ನಾಗ ಹಾಕಿ ಫ್ಲಶ್ ಮಾಡ್ಬಿಡೋದು. ಈಗೂ ನೀ ಮಾಡ್ತಿ, ಪ್ಲೀಸ್ ಮಾಡಬೇಡ. ಆರಾಮಾಗ್ತಿತ್ತು. ಹಾ, ಅದು ಅಕ್ಕಿ ತ್ರಾಸ್ ಮಾಡ್ಕೋತಿದ್ಲು, ಬಟ್ ಅಕ್ಕಿ ಗುಳ್ಗಿ ತಗೋತಿರ್ಲಿ, ಹೇಳ್ಸ್ಕೊತಿದ್ಲು. ಅದೇ ಹೇಳಿದ್ನಿಲ್ಲ, ವಲ್ ಚಾಚಿ ಬ್ಯಾಡ್ ಚಾಚಿ ಈಗೂ ಅದ. ಆಯಕ್ಕ ಫೈನಲಿ ಡೇಟ್ ಬಂತು. ಇಲ್ಲಿಂದ ಹಿಂಗೆಂಗೋ ಹೋಯ್ತು. 1 ವರ್ಷ ಹಿಂದೇನೋ ಆಗಿತ್ತು ನಮ್ದು, ಎಲ್ಲ ಫಿಕ್ಸ್ ಅದಿದೆ. ಬಟ್ ಇನ್ನೂ 1 ತಿಂಗಳೈತಿ, 1 ವರ್ಷ ಐತಿ, 2 ತಿಂಗಳೈತಿ ಅನ್ಕೊಂತ ಫೈನಲ್ ಡೇಟ್ ಬಂತು. ಇಟ್ಸ್ ನಾವು 16th, ನಾವು 17 ನಾಳೆ. ಹೆಂಗೆ ಸಣ್ಣವರಿದ್ದು ಹೆಂಗೆ ದೊಡ್ಡವರು ಅದು ಗೊತ್ತಿಲ್ಲ. ನಮ್ಮ ಲೈಫ್ನಾಗ ನಮ್ಮ ವೆಪನ್, ನಮ್ಮ ಸಂಜೀವಿನಿ ಅಂದ್ರೆ ಒಂದು ಪೇನ್ ಕಿಲ್ಲರ್ ಅಂದ್ರೆ ನಮ್ಮಿಬ್ರಿಗೂ ಒಂದು ಅದ ಪಪ್ಪ. ಅವ್ರಿಲ್ಲಂದ್ರೆ ನಮ್ಮ ಕಡೆ ಅಂತೂ ಏನೂ ಇದ್ರಿಕಿಲ್ಲ. ಈಸ್ ಅ ಸಿಂಗಲ್ ಕಿಂಗ್ ನಮ್ಮಿಬ್ರಿಗೂ. ಅವ್ರಿಗೇನು ತ್ರಾಸ ಮಾಡಲ್ದಂಗೆ ನಾನು ನೋಡ್ಕೋತೀನಿ. ಇನ್ನು ಮುಂದೆ ನೀನು ಬೇರೆ ಮನೆಗೆ ಹೋಗ್ತಿ, ಅಲ್ಲೂ ಎಲ್ಲ ಚಲೋತಂಗೆ ನೋಡ್ಕೊ, ಎಲ್ಲ ಚಲೋತಂಗೆ ಮಾಡ. ಈ ಮನೆ ಕಾಜಿ ಬಿಡ, ನಾ ಅದೇನು ಎಲ್ಲನೂ ಮೇಂಟೈನ್ ಮಾಡ್ತೇನೆ. ಎದಕ್ಕೂ ಏನೂ ತಲೆಗೆಡ್ಸ್ಕೋಬೇಡ. ಹೆಂಗೋ ಬೆಳೆದು ಹೆಂಗೋ ಬಂದು ಮಮ್ಮಿ ಅಮ್ಮನ ಫಸ್ಟ್ ಮದರ್ ಆಗಿದ್ಲ. ಬಟ್ ಎಲ್ಲರಿಗೂ ಕಾಣಿಸ್ತೈತಿ ಮಮ್ಮಿ 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 ಅಂತಾರೆ. ಬಟ್ ನೀ ಅಂತರೂ ಮಮ್ಮಿ ಅನ್ನೋ ಸ್ಥಾನ ನಿಂದು 6th ಒಳಗೆ ನೀ ತೊಗೊಂಡ್ಬಿಟ್ಟು ನನ್ನ ಕೇರ್ ಮಾಡಿದಿ, ಮನೆ ಕೇರ್ ಮಾಡ್ಕೊಂಡು. ಅವಾಗೇನು ಹತ್ರು ನೀನು, ಕುಂತ್ರು ನೀನು, ಎದ್ರು ನೀನು. ಬಟ್ ಈಗ ಫೈನಲಿ ಈ ಡೇಟ್ ಬಂತು ಅಂತ ನಮಗಂತೂ ನಂಬಕ್ಕಾಗತ್ತಿಲ್ಲ. ಇವತ್ತಿನಿಂದ ಅಲ್ಲಿಂದ ಇಲ್ಲಿ ಮಟ್ಟ ಕರ್ಕೊಂಡು ಬಂದು ಎಲ್ಲ ಆಯ್ತು. ಬಟ್ ಒಂದು ಎಂಟ್ರಿನೂ ಬಂತು. ಸೀರಿಯಸ್ಲಿ ಅಲ್ಲಿ ಮಟನೂ ಅನ್ಸಿರ್ಕಿಲ್ಲ. ಸೊ ವಾಟ್ ಎವರ್ ಇಟ್ ಮೇ ಬಿ, ಮುಂದಿನ ಲೈಫ್ ಚಲೋ ಇರಲಿ. ಇಲ್ಲಿ ಮಟ್ಟ ಹೆಂಗೋ ಬೆಳೆದೇವಿ, ಇನ್ನು ಮುಂದಿಂದ ಯಾರಿಗೂ ಯಾವುದೂ ತ್ರಾಸ ಆಗ್ಬಾರ್ದಂಗೆ ನಾವು ಲೀಡ್ ಮಾಡೋನು. ಗೋಕಾಗ ಟೆನ್ಷನ್ ಬಿಡ, ನಮ್ಮ ಪಪ್ಪನ ಟೆನ್ಷನ್ ಬಿಡ. ನಾ ಎಲ್ಲದಕ್ಕೂ ರೆಡಿ ಅದೀನಿ. ಇಲ್ಲಿ ನೀ ಅಲ್ಲಿದ್ದು ರೆಡಿ ಮಾಡ್ಕೊ, ಅಲ್ಲಿ ಆರಾಮಿ. ಇದೊಂದ ಬೇಕಾಗೈತೆ ನನಗೆ. ನಿಂಗೆ ನೆನಪು ಇರ್ತೈತಿ, ಒಂದ್ಸಲ ನಾನು ನಿಂಗೆ ಕಪಾಳಿಗೆ ಬಡ್ದಿದ್ನಿ ಜಸ್ಟ್ ಬಿಕಾಸ್ ಆಫ್ ನೀ ಅನಿಸಿದ್ದಕ್ಕೆ.
ಅದ್ರ ರಿವೆಂಜ್ ನೀ ಹಂಗೋ ಮಾಡಿ ತೊಗೋಬೇಕಂತಿತ್ತ, ಬಟ್ ನಿನಗೆ ಆಗಲಿಲ್ಲ. ಆದ್ರೆ ನೀ ಅವಾಗ ಹೊಳ್ಳಿ ನಂಗೆ ಏನು ಬಡಿಲಿಲ್ಲ, ಅವಾಗಿಂದ ನಾನು ಹಿಂಗೆ ಬೈಯೋದು ಬಿಟ್ಟಿದ್ನಿ ನಾ, ಹೌದಿಲ್ಲ? ಕರೇನ ಎಷ್ಟು ಚಂದ ಆಟ ಆಡ್ತಿದ್ದು, ಎಷ್ಟು ಚಂದ ಬೆಳೀತಿದ್ದು. ನಂಗೆ ಗಾಡಿ ಹೊಡ್ಯಾಕೆ ಬರ್ತಿತ್ತು, ನಿಂಗೆ ಗಾಡಿ ಹೊಡ್ಯಾಕೆ ಬರ್ತಿರ್ಕಿಲ್ಲ. ಅವಾಗ ಅದು ಒಂದು ಮಜಾನ. ನಾ ಸೈಕಲ್ ಹೊಡಿತಿದ್ನಿ, ನಿಂಗೆ ಸೈಕಲ್ ಹೊಡ್ಯಾಕೆ ಬರ್ತಿರ್ಕಿಲ್ಲ, ಅದು ಒಂದು ಮಜಾನ. ಬಟ್ ನಿನಗೆ ಕಲ್ಸಿದ್ರು ನನಗೊಂದು ಖುಷಿ ಇತ್ತು. ಬಟ್ ಆ ಟೈಮ್ನಾಗ ನನಗೆ ಇನ್ನೂ ಆಗ್ತಿರ್ಕಿಲ್ಲ. ಪಪ್ಪಾನು ಕಾಡ್ತಿದ್ದು ಭಾಳ ಡೇಲಿ. ಸಣ್ಣವ್ರಿದ್ದಾಗಂತೂ ಜೋರು ಇತ್ತು ಬಿಡು ನಮ್ಮದು. ನಿಂದು ನನ್ನ ಜೊತೆ ಮಿಂಗಲ್ನೆಸ್ ಅದು ಮಸ್ತ್ ಆಗೈತೆ ನಮ್ಮದು. ಏನೋ ಒಂದು ನಕ್ಕೊಂತ ನೀ ಇದು ಮಾಡಕತ್ತಿ ಅಂದ್ರೆ ಯಾವತ್ತೂ ಒಂದು ಹ್ಯಾಪಿ ಟ್ಯಾಬ್ಲೆಟ್ ಇತ್ತದ. ಇನ್ಮ್ಯಾಗಿನೂ ಹಂಗೆ ಇರ ಮೊಮೆಂಟ್ಸ್ ಅಂತ ನಮಗೆ ನಗುದಂದ್ರೆ ಭಾಳ ಅದಾವ. ಇನ್ನು ನೆನಪು ಮಾಡ್ಕೊತ ಕೂತ್ನಿ, ಹೇಳ್ಕೊತ ಕೂತ್ನಿ ಅಂತಂದ್ರೆ ಇಲ್ಲಿ ಕೂತವ್ರು ಎಲ್ಲರೂ ಎದ್ದೋಕ್ಕಾರ. ಮನಸ್ಸಿನಾಗಿರಲಿ ಚಂದಂಗಿ. ಪಪ್ಪನಂತರೂ ಕಾಡ್ಯವು, ಅಜ್ಜನೂ ಬಾ ಕಾಡ್ಯವು, ಆಯ್ನ ಬಾ ಕಾಡ್ಯವು. ಬಬ್ಲಿನಂತರೂ ನೀನು ಕಾಡಿದ್ದೆ, ಅದು ನಮ್ಮ ಜೊತೆ ಎಷ್ಟು ಚಂದ ಇರ್ತಿತ್ತು, ಮಜಾ ಇತ್ತು. ಬಬ್ಲಿ ಆದ್ಮೇಲೆ ಗುಂಡಿ ಬಂದ್ಲು, ನಿನ್ನ ಜೊತೆ ಒಂದು ಇತ್ತದ, ಅದು ಮಜಾ ಇತ್ತು. ಕರೇನ ಒಂದು ಮಿಂಗಲ್ನೆಸ್ ಇತ್ತು. ಅವಾಗಿಂದನೇ ಒಂದು ಮಜಾ ಬೇರೆ ಇತ್ತು ನಮ್ಮದು. ಇನ್ನೂ ಐತೆ ಲೈಫ್, ಇನ್ನೂ ಮಜಾ ಮಾಡೋಣ. ಹಾಂ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಇದು ಹೊಳ್ಳಿ ಬರೋಂಗಿಲ್ಲ. ಇದು ಎಂದು ಇಷ್ಟು ಜಲ್ದಿ ಆಕೈತಂತೂ ಅಂದ್ಕೊಂಡಿರಂಗಿಲ್ಲ. ಜೀಜು ನಟ್ ಲೈಫ್ನಾಗ ಹ್ಯಾಪಿಯಾಗಿಡ, ಇದೊಂದು ನಮಗೆ ಬೇಕಾಗಿರೋದು. ನೀ ಅವ್ರ ನೆಟ್ ಹ್ಯಾಪಿಯಾಗಿಡ್ತಿ, ಅಟ್ ನಮ್ಮ ಮನೆ ಹೆಸರು ಬೆಳಿತೈತಿ. ಮೇಕ್ ಅಸ್ ಪ್ರೌಡ್ ವೇರ್ ಎವರ್ ಯು ಗೋ. ದ್ಯಾಟ್ಸ್ ದ ಮೇನ್ ಮೋಟಿವ್ ಆಫ್ ಮೈ. ನಮ್ಮ ಪಪ್ಪ ಹೆಂಗಿದ್ರೆ ಅವ್ರಂಗಿರ ಸಾಕು. ಮಮ್ಮಿನಂತರೂ ನೆನಪಂತರೂ ಇಲ್ಲ. ಆಕಿನ ಬಿಹೇವಿಯರ್ ಆದ ಸಿಟ್ಟಿಗಂತೂ ಇತ್ತು, ಆದಂತರೂ ಐತೆ ನಿನಗೆ. ಇನ್ನೇನು ಅದ್ರೊಳಗೆ ಏನು ಸೆಕೆಂಡ್ ದೂಸರ ಮಾತಿಲ್ಲ. ಬಟ್ ಹೆಸರದ ಆದ ಇದೆ ಎಲ್ಲ ಪಪ್ಪನ್ ತಗೋ, ಹಂಗೆ ಇರು. ಇದೊಂದೇ ಬೇಕು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಯು ಬೋತ್. Wish you all the best for your married life. கடல் மானம் நீர் கணம் விண்ணின் மடியில் வானில் ஏகாம்பரம் தீர்க்கும் நின் മാല്യമഴകിൽ താരം പെയ്തിടുന്നു ദൂരെ ഉണരുന്ന ഈറനണിയുന്ന സൂര്യനിയരുന്ന സാരകം പൂവിലലിയുന്നു ഭൂമി നുകരുന്നു ആർദ്രമറിയുന്നു നിറവിളി മധുരം പൊഴിയും രാവിൽ മധുരം മധുരം ദൂരെ ഉണരുന്ന ഈറനണിയുന്ന സൂര്യനിയരുന്ന സാരകം പൂവിലലിയുന്നു ഭൂമി നുകരുന്നു ആർദ്രമറിയുന്നു നിറവിളി മധുരം പൊഴിയുമീ മധുരം മധുരം പാരിൽ നിറയും.
सदानन्दं बोधेश्वरं भूतनादं शिवं शङ्करं शम्भो मे शानदीदेव वशिष्ठवामदेवादिवन्दित नमो नमो नारायणाय अष्टकार्येषु सर्वदा सृष्टिमहादेव नमो नमो